ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬೇಬಿ ಫಸ್ಟ್ ಮೂಮೆಂಟ್, ಬೇಬಿ ಫಸ್ಟ್ ಕಿಕ್ ಮಾಡಿದ್ದು, ಬೇಬಿ ಫಸ್ಟ್ ಫೀಲ್ ಆಗಿದ್ದು ನನಗೆ ಯಾವಾಗ ಅಂತಂದರೆ 5 ಮಂತ್ ತುಂಬಿ 6ಗೆ ಬಿದ್ದ ಒಂದು 2-3 ಡೇಸಲ್ಲೇ ನನಗೆ ಫಸ್ಟ್ ಕಿಕ್, ಫಸ್ಟ್ ಮೂಮೆಂಟ್ ಗೊತ್ತಾಗಿದ್ದು. ಆವಾಗ ಆಗಿದ್ದು ಖುಷಿ, ಆ ಒಂದು ಫೀಲ್ ನಿಜವಾಗ್ಲೂ ತುಂಬ ಎಕ್ಸೈಟ್ ಅನ್ನಿಸ್ತು, ನಿಜವಾಗ್ಲೂ ಖುಷಿ ಅನ್ನಿಸ್ತು. 5 ಮಂತ್ ತನಕ ಇದ್ದ ಪ್ರೆಗ್ನೆನ್ಸಿ ಜರ್ನಿ ಅದಾದಮೇಲೆ ಬೇಬಿ ಮೂಮೆಂಟ್ ಶುರುವಾದಾಗ ಅದು ಇನ್ನೊಂದು ಸ್ವಲ್ಪ ನಮಗೆ ಎಕ್ಸೈಟ್ ಫೀಲ್ ಆಗುತ್ತಲ್ಲ, ಆ ಥರ ಫಸ್ಟು ಮೂಮೆಂಟ್ ಗೊತ್ತಾಗುತ್ತೆ. ನಾವಿವತ್ತು ವಿಡಿಯೋ ಮಾಡ್ತಾ ಇರೋದು 6, 7, 8 ಮಂತ್ ಪ್ರೆಗ್ನೆನ್ಸಿ ಜರ್ನಿಲಿ. 6 ಮಂತಿಗೆ ಬಿದ್ದು ಒಂದು 2 ಡೇಸ್ 3 ಡೇಸಲ್ಲೇ ನನಗೆ ಬೇಬಿ ಮೂಮೆಂಟ್ ಗೊತ್ತಾಯಿತು. ಅದಾದಮೇಲೆ ಹೊಟ್ಟೆ ಸ್ಪಷ್ಟವಾಗಿ ಕಾಣೋ ಥರ ಶುರುವಾಗಿತ್ತು. ನನಗೆ ಹೊಟ್ಟೆ ಸ್ವಲ್ಪ ಹಿಂಗೆ ಬಂದು ಕೆಳಗಿಂದ ಬಂದಿರೋ ಥರ ಫೀಲ್ ಇತ್ತು. ಫುಲ್ಲು ಹೊಟ್ಟೆ ಇರಲಿಲ್ಲ, ಸ್ವಲ್ಪ ಬಂದು ಕೆಳಗಿಂದ ಬಂದಿರೋ ಥರ ಹೊಟ್ಟೆ ಇತ್ತು. ಫುಲ್ ಹೊಟ್ಟೆ ಇದ್ದರೆ ರೌಂಡಾಗಿ ಅದನ್ನು ಗರ್ಲ್ ಬೇಬಿ ಆಗುತ್ತೆ ಅಂತ ಅಂತಾರೆ. ನನಗೆ ಸ್ವಲ್ಪ ಹೊಟ್ಟೆ ಕೆಳಗೆ ಬಂದಿತ್ತು. ಅದಾದಮೇಲೆ ಬೆನ್ನು ನೋವು ಜಾಸ್ತಿ ಇತ್ತು. ಆವಾಗಿನ ಲಕ್ಷಣಗಳನ್ನ ನಾವು ಲೀಸ್ಟ್ ಮಾಡ್ತಾ ಹೋದ ನನಗೆ ಬೆನ್ನೋವಿತ್ತು. ನಾವು ಆವಾಗಿನ ಲೀಸ್ಟನ್ನು ತಗೊಳ್ಳೋದಾದರೆ ಏನೇನು ಸಿಮ್ಟಮ್ಸ್ ಇತ್ತು 6, 7, 8 ಮಂತಲ್ಲಿ ಅಂತಂದರೆ ಬೆನ್ನೋವಿತ್ತು, ಸೊಂಟ ಕಾಲು ನೋವು, ಪೆಲ್ವಿಕ್ ಹತ್ರ ಸ್ವಲ್ಪ ಪೆಲ್ವಿಕ್ ಸೈಡ್ ಎಲ್ಲ ಪೇಯ್ನು, ಸ್ವಲ್ಪ ಪ್ರೆಸರ್ ಫೀಲು, ಭಾರ ಅನ್ನೋದು ತುಂಬ ಇತ್ತು. ಹಸಿವು ಇನ್ನೇನು ಜಾಸ್ತಿ ಇತ್ತು. ಫ್ರೀಕ್ವೆನ್ಸಿ ಯೂರಿನ್ ಅಂತಲೂ ಮಾತಾಡೋಂಗೆ ಇಲ್ಲ, ಅದು ಕೂಡ ತುಂಬ ಇತ್ತು. ಅದಾದಮೇಲೆ ಮೋಷನ್ಗೆ ಹೋಗೋ ಪ್ರಾಬ್ಲಮ್ ಕೂಡ ಇತ್ತು. ತುಂಬ ಅನ್ಕಂಫರ್ಟಬಲ್ ಫೀಲು, ತುಂಬ ಸುಸ್ತು ಅನ್ನೋ ಥರ ಅನಿಸೋದು. ಆಮೇಲೆ ಹೊಟ್ಟೆ ಟೈಟ್ ಆಗೋದು, ಕಡಿಮೆ ಆಗೋದು ಅಂತ ಅನಿಸೋದು. ಕೆಲವರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಹೊಟ್ಟೆ ಕಲ್ಲಾದ ರೀತಿ ಅನಿಸುತ್ತೆ. ಅದು 6 ಆದಮೇಲೆ ಆಲ್ಮೋಸ್ಟ್ ಕಾಣುತ್ತೆ. 6 ಆದಮೇಲೆ 7ಗೆ ಸ್ವಲ್ಪ ಜಾಸ್ತಿ, 8ಗೆ ಸ್ವಲ್ಪ ಜಾಸ್ತಿ ಹಿಂಗಾಗುತ್ತೆ. ಹಂಗಿದ್ರೆ ಅದು ನಾರ್ಮಲ್ ಡೆಲಿವರಿ ಆಗೋಕ್ಕೆ ಅದು ಪ್ರಾಕ್ಟೀಸ್ ಮಾಡ್ತಾಯಿದೆ ಬೇಬಿ ಅಂತ ನಮ್ಮ ಗೈನಕಾಲಜಿಸ್ಟ್ ಸರ್ ನಮಗೆ ತಿಳಿಸ್ಕೊಟ್ಟಿದ್ದು. ಸೊ ಹೊಟ್ಟೆ ಕಲ್ಲಾಗೋದು, ಗಟ್ಟಿ ಆಗೋದು, ಒಂದು 5 ನಿಮಿಷಕ್ಕೆ ಕಮ್ಮಿ ಆಗೋದು, ಆ ಥರ ಒಂದು ಫೀಲ್ ಇತ್ತು. ಅದಾದಮೇಲೆ ಬೇಬಿ ಕಿಕ್ ದಿನದಿನಕ್ಕೂ ಕೂಡ ಒಂದು ಜಾಸ್ತಿ ಅನ್ನಿಸೋದು ಮೂಮೆಂಟು. ಮತ್ತು ಹೊಟ್ಟೆ ಭಾರ ಅಂತ ಅನ್ಸೋದು, ಉಸಿರಾಡೋಕ್ಕೆ ಕಷ್ಟ ಅಂತ ಅನ್ಸೋದು, ಸ್ವಲ್ಪ ಅನ್ಕಂಫರ್ಟಬಲ್, ಅಸಿಡಿಟಿ ಜಾಸ್ತಿ ಫೀಲ್ ಇತ್ತು. ಏನೇ ಊಟ ಮಾಡಿದ್ರು ಹಾರ್ಟ್ ಬರ್ನಿಂಗ್ ಅನ್ನೋ ಥರ ಕಂಫರ್ಟಬಲ್ ಆಗ್ತಾ ಇರಲಿಲ್ಲ. ಯಾವುದೇ ಊಟ ಮಾಡಿದರೂ ಕೂಡ ತುಂಬ ಸುಧಾರಿಸ್ಕೋಬೇಕಾಗಿತ್ತು. ರಾತ್ರಿ ನಿದ್ರೆ ಇರಲೇ ಇರಲಿಲ್ಲ, ತುಂಬ ಕಾಲು ಹೊಡ್ತ. ರಾತ್ರಿ ಮಾತ್ರ ಏನಂದರೂ ಲೇಟ್ ನೈಟೇ ನಿದ್ದೆ ಬರ್ತಿದ್ದದ್ದು. ಮತ್ತು ಕ್ರ್ಯಾಂಪ್ಸ್ ಶುರುವಾಗಿತ್ತು, ಕಾಲೆಲ್ಲ ಇಟ್ಕೊಳ್ಳೋದು, ತುಂಬ ಹೊತ್ತು ಕುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಒಂದು 10 ಮಿನಿಟ್ಗೆ ಅಲ್ಲೇ ಕಾಲು ನೋವು ಅನ್ಸೋದು, ಸ್ವಲ್ಪ ಓಡಾಡಬೇಕಿತ್ತು, ಆ ಥರ ಫೀಲ್ ಇತ್ತು. ಅದಾದಮೇಲೆ ಬೇಗ ಕಾಲು ಸ್ವೆರ್ಲಿಂಗ್ ಸ್ಟಾರ್ಟ್ ಆದರೆ ಗರ್ಲ್ ಅಂತ ಅಂತಾರೆ, ನಾನು ನೋಡಿದ ಸಿಮ್ಟಮ್ಸ್ಗಳ ಪ್ರಕಾರ. ಬಟ್ ನನಗೆ ಒಂದು 7 ತುಂಬಿ 8ಗೆ ಬಿದ್ದು ಒಂದು 10 ಡೇಸ್ ಆದಮೇಲೆ ಸ್ವಲ್ಪ ಲೈಟಾಗಿ ನನಗೆ ಸ್ವೆರ್ಲಿಂಗ್ ಸ್ಟಾರ್ಟ್ ಆಗಿದ್ದು. ಅಲ್ಲಿ ತನಕ ಕೂಡ ಏನು ಸ್ವೆರ್ಲಿಂಗ್ ಇರಲಿಲ್ಲ. ಅದಾದಮೇಲೆ ಏನೇನು ಇರುತ್ತೆ ಅಂತಂದರೆ ಎಕ್ಸೈಟ್ಮೆಂಟ್ ಇರುತ್ತೆ ನಮಗೆ. 6, 7, 8 ತನಕಲೂ ಕೂಡ ಇಲ್ಲೇ ಇರೋದು. 8 ತುಂಬಿದ ಮೇಲೆ ನಮಗೆ ಯಾವಾಗ ಡೆಲಿವರಿ ಆಗ್ಬೋದು ಅನ್ನೋ ಎಕ್ಸೈಟ್ಮೆಂಟು ತುಂಬಾ ಇತ್ತು. ಬೇಬಿ ಮೂಮೆಂಟ್ಸ್ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತೆ, ಚೆನ್ನಾಗಿ ಫೀಲ್ ಆಗುತ್ತೆ. ಅದರಲ್ಲೂ ನನಗೆ ರೈಟ್ ಸೈಡೇ ಜಾಸ್ತಿ ಬೇಬಿ ಮೂಮೆಂಟು ಗೊತ್ತಾಗ್ತಾ ಇತ್ತು. ಇದು ಆ ಒಂದು 6, 7, 8 ಮಂತ್ನ ಜರ್ನಿಲಿದ್ದಿದ್ದು. ಮೇಯ್ನ್ ಯಾಕೆ ಬೇಬಿ ನನ್ನ ವೆಯ್ಟ್ ಕಡಿಮೆ ಇತ್ತು 5 ಮಂತ್ ಸ್ಕ್ಯಾನಲ್ಲಿ, ಹಾಗಾದರೆ 7 ಮಂತ್ ಸ್ಕ್ಯಾನಲ್ಲಿ ಅದು ಯಾವ ಥರ ಬೇಬಿ ಡೆವಲಪ್ ಆಗಿತ್ತು, ಗ್ರೋತ್ ಸ್ಕ್ಯಾನಲ್ಲಿ ಏನಿತ್ತು, ಎಷ್ಟು kg ವೆಯ್ಟ್ ಇತ್ತು ಅಂತಂದರೆ, ಖಂಡಿತ ಬೇಬಿ 7 ಮಂತ್ ಸ್ಕ್ಯಾನಲ್ಲಿ 1 kg 200 ಗ್ರಾಮ್ ಇರಬೇಕಾಗುತ್ತೆ. ಬಟ್ ನನ್ನ ಬೇಬಿ 1 kg 300 ಗ್ರಾಮ್ ಇತ್ತು. ಅಂದರೆ ನಾರ್ಮಲ್ ವೆಯ್ಟ್ಗೂ 100 ಗ್ರಾಮ್ ಜಾಸ್ತಿನೇ ಇತ್ತು. ಹೆಂಗಿತ್ತು ಅಂದರೆ ನನ್ನ ಫುಡ್ ರೂಟೀನಿಂದಲೇ ಇದು ಖಂಡಿತ ಸಾಧ್ಯ ಆಗಿದ್ದು. ಫಸ್ಟಿಗೆ ಬೇಬಿ ವೆಯ್ಟ್ ಕಡಿಮೆ ಇದೆ ಅನ್ನೋದೊಂದು ಬೇಜಾರಿತ್ತು. ಡೈಲಿ ಮಾರ್ನಿಂಗು ಎಂಟಿ ಹೊಟ್ಟೆಗೇನೆ ಬ್ರಷ್ ಆದಮೇಲೆ ಒಂದು 2 ಗ್ಲಾಸು ಸ್ವಲ್ಪ ಬೆಚ್ಚಗಿರೋ ನೀರು ಕುಡ್ದಾದಮೇಲೆ 1 ಲೋಟ ಹಾಲು, ಒಂದು ಥರದ ಫ್ರೂಟ್, ಒಂದಿನ ದಾಳಿಂಬೆ ಆದರೆ ಒಂದಿನ ಸೇಬು, ಒಂದಿನ ಕಿವಿ ಫ್ರೂಟ್ಸು, ಈ ಥರ ಆರೆಂಜ್, ಎಲ್ಲ ಥರದಲ್ಲೂ ಒಂದು ಫ್ರೂಟು, ಡ್ರೈ ಫ್ರೂಟ್ಸ್ ಒಂದು 7 ಬಾದಾಮಿ ನೆನೆಸಿ ಹಿಂದಿನ ದಿನವೇ ಖರ್ಜೂರನ ನೆನೆಸಿ ತಿಂತಾಯಿದ್ದೆ. ಈ ಒಂದು ರೋಟಿನ ನಾನು ಒಂದು 6 ಮಂತಿಂದಲೂ ಕೂಡ ಡೆಲಿವರಿ ಆಗೋ ಹಿಂದಿನ ದಿನದ ತನಕಲೂ ಕೂಡ ನಾನು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಸೊ ಹಂಗಾಗಿ ಬೇಬಿ ವೆಯ್ಟು ಇನ್ಕ್ರೀಸ್ ಆಯಿತು. ನನ್ನ ಬೇಬಿ ವೆಯ್ಟು 7 ಮಂತ್ ಸ್ಕ್ಯಾನಲ್ಲಿ 1 kg 300 ಗ್ರಾಮ್ ಇತ್ತು. ಮತ್ತು ನೆಕ್ಸ್ಟ್ ಅಂತಂದರೆ ಪೊಸಿಷನ್ನು
ಬೇಬಿದು ನಾರ್ಮಲ್ ಡೆಲಿವರಿ ಆಗೋಕ್ಕೆ ಹೆಡ್ ಕೆಳಗಿರಬೇಕು, ಬಟ್ 7 ಮಂತ್ ಸ್ಕ್ಯಾನಲ್ಲಿ ಹಂಗಿರಲಿಲ್ಲ. ಪೊಸಿಷನ್ ಹಿಂಗಿದೆಯಲ್ಲ ಅನ್ನೋ ಒಂದು ಇದಿತ್ತು ನನಗೆ, ಅಯ್ಯೋ ಈ ಥರ ಇದೆ ಅಂತ. ಬಟ್ ಸರ್ ಹೇಳಿದರು ಅದು ನೆಕ್ಸ್ಟ್ ಚೇಂಜ್ ಆಗುತ್ತೆ ಅಂತ. ನನ್ನ 9 ಮಂತ್ ಸ್ಕ್ಯಾನಲ್ಲಿ ಯಾವ ಥರ ಪೊಸಿಷನ್ ಇತ್ತು ಏನು ಅದ್ರ ಬಗ್ಗೆ ವಿಡಿಯೋ ನೆಕ್ಸ್ಟ್ ಮಂತಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.